ಶಿವಮೊಗ್ಗದಲ್ಲಿ ನಾಗರ ವಿಗ್ರಹ ಚರಂಡಿಗೆ ಎಸೆದು ದುಷ್ಕೃತ್ಯವನ್ನ ಎಸಗಲಾಗಿದೆ. ನಾಗರ ವಿಗ್ರಹ ಚರಂಡಿಗೆ ಎಸೆದಿರುವಂತಹ ಅನ್ಯ ಕೋಮಿನ ವ್ಯಕ್ತಿ ಶಾಂತಿನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಗಣೇಶನ ಮೂರ್ತಿಗೆ ಒದ್ದು ಅವಮಾನ ಮಾಡಿದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲೇ ಇದ್ದ ನಾಗರ ವಿಗ್ರಹ ಚರಂಡಿಗೆ ಎಸೆದು ಅವಮಾನಿಸಲಾಗಿರುವಂತದ್ದು, ವಿಗ್ರಹ ಚರಂಡಿಗೆ ಎಸೆದು ಪರಾರಿಯಾಗಿರುವಂತಹ ದುಷ್ಕರ್ಮಿ. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಸಂಜೀವ್ ಕುಮಾರ್ ಭೇಟಿ ನೀಡಿದ್ದಾರೆ. ಪರಿಶೀಲನೆ ನಡೆಸಲಾಗ್ತಾ ಇದೆ. ಶಿವಮೊಗ್ಗ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಶಿವಮೊಗ್ಗದಲ್ಲಿ ನಾಗರ ವಿಗ್ರಹವನ್ನ ಚರಂಡಿಗೆ ಎಸೆದು ದುಷ್ಕೃತ್ಯವನ್ನ ನಡೆಸಲಾಗಿದೆ. ನಾಗರ ವಿಗ್ರಹ ಚರಂಡಿಗೆ ಎಸೆದಿರುವಂತಹ ಅನ್ಯ ಕೋಮಿನ ವ್ಯಕ್ತಿ. ಮೊದಲೇ ಶಿವಮೊಗ್ಗ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಪ್ರದೇಶ. ಇಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರುವಂಥದ್ದು. ಶಾಂತಿನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಗಣೇಶನ ಮೂರ್ತಿಗೆ ಒದ್ದು ಅವಮಾನ ಮಾಡಿದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಅಲ್ಲೇ ಇದ್ದಂತಹ ನಾಗರ ವಿಗ್ರಹವನ್ನ ಚರಂಡಿಗೆ ಎಸೆದಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಆತ ಪರಾರಿಯಾಗಿದ್ದಾನೆ. ಆತನಿಗಾಗಿ ಸದ್ಯಕ್ಕೆ ಶೋಧ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಡಿವೈಎಸ್ಪಿ ಸಂಜೀವ್ ಕುಮಾರ್ ಭೇಟಿ ನೀಡಿದ್ದಾರೆ. ಪರಿಶೀಲನೆ ನಡೆಸಲಾಗ್ತಾ ಇದೆ. ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಣಪತಿ ಇದೆಯಾ? ನಮಗೆ ಗೊತ್ತಾಗ್ಬಿಡುತ್ತೆ ಸರ್. ಈ ರೀತಿ ದೌರ್ಜನ್ಯ ಸರ್, ಪಾಕಿಸ್ತಾನದ ಬದುಕನೆ ಸರ್. ಈ ರೀತಿ ದೌರ್ಜನ್ಯ ಮಾಡಿದ್ರೆ ನಾವು ಹಿಂದೂಸ್ತಾನದಲ್ಲಿ ಇಲ್ಲ, ಪಾಕಿಸ್ತಾನದಲ್ಲಿ ಇದ್ದೀವಿ. ಅವನಿಗೇನ್ ಶಿಕ್ಷೆ ಇದೆ ಸರ್? ಸುಮ್ಮನೆ ಬಿಡಲ್ಲ. ಗಲ್ಲಾಡ್ರಿ ಇದೆ ಸರ್ ಅವನಿಗೆ. ಈ ರೀತಿ ಹಿಂದೂ ಸನಾತನ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಗಾರಪ್ಪ ಬಡಾವಣೆಯಲ್ಲಿ ಒಂದು ಖಾಲಿ ಜಾಗ ಇದೆ. ಇದು ಪಾರ್ಕಿಗೆ ಅಂತಂದು ಮೀಸಲಿಟ್ಟಿದ್ರು ಅಂತಂದು ಹೇಳ್ತಾರೆ. ಕೆಲವೊಂದು 4-5 ಗಿಡಗಳಿದೆ. ಆಮೇಲೆ 2 ಕಟ್ಟೆ ಇದೆ. ಕಟ್ಟೆ ಮೇಲೆ 2 ದೇವರ ವಿಗ್ರಹ ಇದೆ. ಒಂದು ಗಣಪತಿ ವಿಗ್ರಹ, ಇನ್ನೊಂದು ನಾಗರ ವಿಗ್ರಹ ಇದೆ. ಸೊ ಅದು ಯಾರೋ ಒಬ್ಬ ವ್ಯಕ್ತಿ ಬಂದು ಅದನ್ನು ಕೆಳಗಡೆಗೆ ಹಾಕ್ದ ಅಂತಂದು ಲೋಕಲ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸು ನಾನು ಕೂಡ ಇಲ್ಲಿ ಬಂದು ಚೆಕ್ ಮಾಡಿದ್ದೀವಿ. ಅದು ಕೆಳಗಡೆ ಹಾಕಿದ್ದು ಮತ್ತು ಆ್ಯಸ್ ಆಫ್ ನಾವು ಯಾವ ಲೊಕೇಶನಲ್ಲಿತ್ತು ಅದೇ ಲೊಕೇಶನಲ್ಲೇ ಇದೆ ವಿಗ್ರಹ, ನಾಗರ ವಿಗ್ರಹ. ಸೊ ಅದು ಏನಾಗಿದೆ ಏನು ಎತ್ತ ಅಂತಂದು ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ತಪ್ಪಿತಸ್ಥರು ಯಾರು ಇದ್ದಾರಾ ಏನು ಎತ್ತ ಅಂತ ನೋಡಿ ಅವ್ರ ವಿರುದ್ಧ ಸೂಕ್ತ ಕ್ರಮನ ತಗೊಳ್ತೀವಿ. ಈಗಲೇ ಏನು ಹೇಳಲಿಕ್ಕಾಗಲ್ಲ. ಪರಿಶೀಲನೆ ಮಾಡೋಣ, ಏನಾಗಿದೆ ಏನು ಎತ್ತ ಅಂತಂದು ಫಸ್ಟ್ ಪರಿಶೀಲನೆ ಮಾಡೋಣ. ಊಹಾಪೋಹ ಮಾಡೋದು ಬೇಡ. ಸುಮ್ಮನೆ ನಾವೇನೇ ಅನ್ನೆಸೆಸರಿ ಯಾಕೆ ಕ್ರಿಯೇಟ್ ಮಾಡಬೇಕಲ್ವ? ಅದಕ್ಕೋಸ್ಕರ ತಮಗೂ ಕೂಡ ಏನಾಗಿದೆ ಅದನ್ನು ಇವಾಗ ಇಷ್ಟು ಮಾಹಿತಿ ಇದೆ. ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲದನ್ನು ಪರಿಶೀಲನೆ ಮಾಡೋಣಂತೆ. ಪರಿಶೀಲನೆ ಮಾಡಿ ಯಾರು ಮಾಡಿದ್ದಾರೆ ಬಿಗಿ ಕ್ರಮ ತಗೊಳ್ಳೋಣಂತೆ. ಪತ್ತೆ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಒಂದು ವಿಡಿಯೋ ಇದೆ. ವಿಡಿಯೋದಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇರೋದು ಕಾಣ್ತದೆ. ಅಂದರೆ ಪಬ್ಲಿಕ್ಕು ಅವರು ಸ್ವಲ್ಪ ಮಾತಾಡ್ತಿರೋದು ಕಾಣ್ತದೆ. ಬಟ್ ಆ್ಯಕ್ಚುಲ್ ಏನಾದರೂ ಘಟನೆದು CC ಕ್ಯಾಮ್ರಾ ಏನಾದ್ರು ಇದೆಯಾ ಅಥವಾ ಬೇರೆ ವಿಡಿಯೋಸ್ ಏನಾದ್ರು ಇದಾವ ಅಂತಂದು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಗಮನಿಸ್ತಾ ಇದ್ದೀವಿ, ಮೊದಲೇ ಸೂಕ್ಷ್ಮವಾದಂಥ ಪ್ರದೇಶ ಶಿವಮೊಗ್ಗ, ಅಲ್ಲಿ ಈ ರೀತಿಯಾದಂಥ ಘಟನೆ ಆಗಿರುವಂಥದ್ದು. ಯಾರು ಈ ಕೃತ್ಯ ಮಾಡಿದಂಥ ವ್ಯಕ್ತಿ, ಆತನ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಶಿವಮೊಗ್ಗದ ರಾಗಿಗುಡ್ಡ, ಇದು ಶಾಂತಿನಗರ, ಅಲ್ಲಿರುವಂತ ಬಂಗಾರಪ್ಪ ಏನು ಬಡಾವಣೆ ಇದೆ, ಅಲ್ಲಿ ಘಟನೆ ನಡೆದಿದೆ. ಸಂಜೆ ಸುಮಾರು 6:30ರಿಂದ 7 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ. ಅಂದ್ರೆ ಅಲ್ಲಿರುವಂತ ಬಂಗಾರಪ್ಪ ಬಡಾವಣೆ ಇದೆ. ಬಂಗಾರಪ್ಪ ಬಡಾವಣೆ ಅಂತಿರುವಂತ ಪಾರ್ಕಿಗೆ ಮೀಸಲಿಟ್ಟ ಜಾಗ ಇದೆ. ಆ ಜಾಗದಲ್ಲಿ ಒಂದು ಗಣೇಶನ ದೇವರನ್ನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರೆ, ಅದರ ಜೊತೆಗೆ ನಾಗರ ದೇವರನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಂಜೆ ಹೊತ್ತಿಗೆ ಅಲ್ಲಿರುವಂತ ಏನೋ ಆ ಜಾಗ ದೇವಸ್ಥಾನ ಏನು ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ಒಂದು ಕಟ್ಟಡ ಇದೆ. ಆ ಕಟ್ಟಡ ಇನ್ನು ನಿರ್ಮಾಣದ ಕಟ್ಟಡ ಅದು. ಅಲ್ಲಿರುವಂತ ಮೂರು ಜನ ಏನಿದ್ದಾರೆ ಅಲ್ಲಿಂದ ಏನು ದೇವಸ್ಥಾನ ಬಳಿ ಬರ್ತಾರೆ. ಬಂದು ಅದರಲ್ಲಿರುವಂತ ಒಬ್ಬ ವ್ಯಕ್ತಿ ಬಂದು ಏನು ಇರುವಂತ ವಿಗ್ರಹಕ್ಕೆ ಏನೋ ಗಣಪತಿ ವಿಗ್ರಹ ಇದೆ, ಅದಕ್ಕೆ ಅವಮಾನ ಮಾಡುತ್ತಂತ ಹೇಳಿ ಅದನ್ನ ಕಾಲಿನ ಒದ್ದು ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಅದರ ಜೊತೆಗೆ ಸ್ಥಳೀಯರು ಹೇಳೋ ಪ್ರಕಾರವಾಗಿ, ನೋಡಿದಂತ ಪ್ರಕಾರವಾಗಿ ಆ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿ ಅಲ್ಲಿರುವಂತಹ ನಾಗದೇವರನ್ನು ಚರಂಡಿ ಕೂಡ ಎತ್ತ
ಹಾಗಾಗಿ ನಮ್ಗೆ ನೋಡಿ ಬಂದು ನಾವೆಲ್ಲ ಅದನ್ನ ತಡೆಯುವಂತ ಪ್ರಯತ್ನ ಮಾಡಿದ್ವಿ. ಅದರ ಜೊತೆಗೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಬಂದು ಅದನ್ನ ಸಮಾಧಾನ ಮಾಡಿ ಮತ್ತೆ ದೇವರ ಏನು ವಿಗ್ರಹ ಏನು ಎತ್ತಿದ ಆ ಚರಂಡಿಯಿಂದ ಎತ್ತು ಮತ್ತು ರಸ್ತೆಗಳಲ್ಲಿ ಇಟ್ಟಂತ ಮಾಹಿತಿಯನ್ನು ಕೂಡ ಸ್ಥಳೀಯರು ನೀಡ್ತಾ ಇದ್ದಾರೆ. ಈಗ ಈ ಎಲ್ಲ ಘಟನೆ ನಡೆದ ನಂತರ ಅಲ್ಲಿ ಇನ್ನೊಂದು ಬಿಗುವಿನ ವಾತಾವರಣ ನಿರ್ಮಾಯಿತು. ಇನ್ನು ಶಿವಮೊಗ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಅಂತ ಏನು ಘಟನೆ ನಡೆದಿದೆ, ಹಾಗೆ ಕೂಡಲೇ ಇರುವಂತಹ ಗ್ರಾಮಾಂತರ ಪೊಲೀಸರಾಗಿರ್ಬೋದು ಮತ್ತೆ ಘಟನಾ ಸ್ಥಳಕ್ಕೆ ಎಸ್ ನಿತಿನ್ ಕುಮಾರ್ ಕೂಡ ಭೇಟಿ ಕೊಟ್ಟ ಪರಿಸ್ಥಿತಿ ಅಲ್ಲಿ ಏನು ನಡೀತಿರೋ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಆ ವ್ಯಕ್ತಿ ಯಾರು ಏನು ಏನೊಂದು ಮಾಹಿತಿಯನ್ನು ಕೂಡ ಪೊಲೀಸರು ಏನು ಆತನ ಕುರಿತ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಂಬಂಧಪಟ್ಟಂತ ಏನು ಸ್ಥಳೀಯರಿದ್ದಾರೆ, ಈ ಘಟನೆ ಏನು ನಡೀತು ಅದರ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೂಡ ನೀಡಿದ್ದಾರೆ. ಪೊಲೀಸರು ಕೂಡ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಹಾಗೆ ಪೊಲೀಸರು ಕೂಡ ತನಿಖೆ ಮಾಡ್ತಿದ್ದಾರೆ ಆ ವ್ಯಕ್ತಿ ಯಾರು ಎಲ್ಲಿಂದ ಬಂದ ಅಂತ ಹೇಳಿ. ಹಾಗೆ ಅಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಆ ವ್ಯಕ್ತಿ ರಾಗಿಗುಡ್ಡ ಮತ್ತೆ ಶಾಂತಿನಗರ ಏನಿದೆ ಅಲ್ಲಿ ನಿವಾಸಿ ಎಲ್ಲ ಹೊರಗಡೆಯಿಂದ ಬಂದು ಯಾವಾಗ್ಲೂ ನಿರ್ಮಾಣ ಅಂತ ಕಟ್ಟಡ ಇದೆ ಅಲ್ಲಿ ಈ ಚಟುವಟಿಕೆ ನಡೀತಿದೆ, ಅಲ್ಲಿ ಬಂದು ಕುಡಿಯೋದು ಈ ಬೇರೆ ಬೇರೆ ಚಟುವಟಿಕೆ ನಡೀತಾ ಇತ್ತು. ಹಾಗಾಗಿ ಆ ವ್ಯಕ್ತಿ ಬಂದು ಈ ರೀತಿ ಒಂದು ಏನು ಸಮಸ್ಯೆ ಮಾಡಿದಾನೆ, ಇರುವಂತಹ ಹಿಂದೂ ದೇವತೆ ಅವಮಾನ ಮಾಡಿದಾನೆ. ಹಾಗಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಹೇಳಿ ಸ್ಥಳೀಯರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶಮಂತ್, ಈ ಒಂದು ಘಟನೆ ನಂತರ ಕೂಡ ಅಲ್ಲಿ ಏನು ಸದ್ಯ ಈಗ ಅಲ್ಲಿ ಬಿಗಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸ್ ಏನು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಅಂದ್ರೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಪೊಲೀಸ್ ಈಗಾಗಲೇ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಯಾಕಂದ್ರೆ ಏನು ಈ ರಾಗಿಗುಡ್ಡ ಇದೆ, ಈ ರಾಗಿಗುಡ್ಡ ಕೂಡ ತುಂಬಾ ಸೂಕ್ಷ್ಮ ಪ್ರದೇಶವಾಗಿದೆ. ಈ ಹಿಂದೆ ಕೂಡ ಕಳೆದ 2 ವರ್ಷದಿಂದ ಕೂಡ ಇಲ್ಲಿ ಕೋಮು ಗಲಭೆ ಆಗಿತ್ತು, ದೊಡ್ಡ ಸಮಸ್ಯೆ ಆಗಿತ್ತು, ರಾಜ್ಯದ ದೊಡ್ಡ ಸುದ್ದಿನೂ ಕೂಡ ಆಗಿತ್ತು. ಪೊಲೀಸರು ಅದನ್ನೇನು ಗುಡ್ಡದಲ್ಲಿರುವಂತಹ ಕೋಮು ಗಲಭೆ ಇದೆ ಅದನ್ನ ನಿಯಂತ್ರಣ ಪಡಲಿಕ್ಕೆ ಸಾಕಷ್ಟು ಹರಸಾಹಸ ಪಟ್ಟರು. 2 ತಿಂಗಳವರೆಗೂ ಕೂಡ ಪರಿಸ್ಥಿತಿ ಶಾಂತಿಯುತ ಪಡಲಿಕ್ಕೆ ಮರುಕಳಿಸಲಿಕ್ಕೆ ಸಾಕಷ್ಟು ಹರಸಾಹಸನ ಪಟ್ಟಿದ್ರು. ಹಾಗಾಗಿ ಇವತ್ತು ಕೂಡ ಪೊಲೀಸರು ಈ ಸಣ್ಣ ಪ್ರಕರಣ ಆಗಿರ್ಬೋದು ಇದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಪೊಲೀಸರು ಎತ್ತಿ ಕೂಡ ಅಲ್ಲಿ ಬಂದು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ. ಈಗಾಗಲೇ ಯಾರು ರೀತಿ ಕೃತ್ಯ ಮಾಡಿದ್ದಾರೆ ಆ ವ್ಯಕ್ತಿಯನ್ನ ಬಂಧನಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಶಮಂತ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಗಮನಿಸ್ತಾ ಇದೀವಲ್ಲ, ಇದು ಗಲಾಟೆ ಆದಂಥ ಸಂದರ್ಭ. ಅಂದರೆ ಆತ ಬಂದು ದೇವಸ್ಥಾನದ ಒಳಗೆ ಹೋಗಿ ಗಣೇಶ ಮೂರ್ತಿಗೆ ಒದ್ದ, ನಂತರ ನಾಗರಕಲ್ಲನ್ನು ಎಸ್ದ ಅಂತ ಏನು ಹೇಳಲಾಗ್ತಿದೆ, ಆರೋಪ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದು. ಆತ ಅಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸ್ತಾ ಇರುವಂಥದ್ದು ಗಣೇಶ ಮೂರ್ತಿಗೆ ಆತ ಬಂದ, ಒದ್ದ, ಅದಾದ ನಂತರ ಅಲ್ಲಿದ್ದಂತಹ ನಾಗರಕಲ್ಲನ್ನು ಕಿತ್ತು ಚರಂಡಿಗೆ ಎಸ್ದ ಅನ್ನೋ ಆರೋಪ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದು. ಅಂದರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಳೀಯರು ಹೋಗಿ ಅದನ್ನು ಪ್ರಶ್ನೆ ಮಾಡ್ತಾರೆ. ಆಗ ಇಬ್ಬರ ನಡುವೆ ವಾಗ್ವಾದ ಆಗುತ್ತೆ. ವಾಗ್ವಾದ ಆದಂಥ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯ ಇದು.